ಹೊಸ ವರ್ಷವನ್ನ ಜನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿ ಒಂದು ಅದ್ದೂರಿಯಾಗಿ ಹೊಸ ವರ್ಷವನ್ನ ಆಚರಣೆ ಮಾಡಿದ್ರು. ಆದರೆ ಇದೀಗ ಹೊಸ ವರ್ಷದ ಮರುದಿನವೇ ರಾಜ್ಯದ ಜನರಿಗೆ ಸರ್ಕಾರ ಶಾಕಿಂಗ್ ನ್ಯೂಸ್ ಕೊಟ್ಟಿದೆ. ಬಸ್ ಪ್ರಯಾಣ ದರ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಹಾಗಾದರೆ ಟಿಕೆಟ್ ದರ ಎಷ್ಟೆಷ್ಟು ಆಗುತ್ತೆ, ಅದರ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ. ಎಸ್, ಹೊಸ ವರ್ಷವೂ ಬಂತು, ಗ್ರ್ಯಾಂಡ್ ಆಗಿ ವೆಲ್ಕಮ್ ಕೂಡ ಆಯ್ತು. ಅದರ ಜೊತೆಗೆ ಬೆಲೆ ಏರಿಕೆಯ ಶಾಕ್ ಕೂಡ ಸಿಕ್ತು. ಹೌದು, ಹೊಸ ವರ್ಷದ ಮರುದಿನವೇ ರಾಜ್ಯದ ಜನರಿಗೆ ಸರ್ಕಾರ ಬೆಲೆ ಏರಿಕೆಯ ಬಿಸಿ ಕೊಟ್ಟಿದೆ. ಬಸ್ ಪ್ರಯಾಣ ದರ 15% ಹೆಚ್ಚಳಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅದೇ ಹೇಳ್ತಾ ಇರೋದು, ನೀವು ಶಕ್ತಿ ಯೋಜನೆ ನಿಮ್ಗೆ ಯಾರು ಕೇಳಿದ್ರು ಕೊಡಿ ಅಂತ ಕೇಳಿದ್ವಾ ನಾವು? ನೀವು ಓಟ್ಗೋಸ್ಕರ ನೀವು ಶಕ್ತಿ ಯೋಜನೆ ಮಾಡಿದ್ದೀರಾ. ಇವಾಗ ಆಕ್ಚುಲಾಗಿ ಖಜಾನೆಯಲ್ಲಿ ಆಲ್ರೆಡಿ 20,000 ಕೋಟಿ ಸಾಲ ಮಾಡ್ತಾಯಿದ್ದೀರಾ. ಅದಕ್ಕೆ ಮುಂಚೆ ಇವಾಗ ಇರೋ ಪ್ರೆಸೆಂಟ್ 60,000 ಕೋಟಿ ಸಾಲ ಇದೆ. ನೀವು ಇದೇ ಹೋಗ್ತಾ ಇದ್ದೀರ, ಒಂದು ಜನರ ಮೇಲೆ ಬರ ಎಳಿತಾ ಇದ್ದೀರ ಹೊರತು ಜನಕ್ಕೆ ಉದ್ಧಾರ ಮಾಡೋದು ಯಾವುದೂ ಇಲ್ಲ. ಅದಕ್ಕೋಸ್ಕರ ನೀವು 15% ಜಾಸ್ತಿ ಮಾಡ್ತಾ ಇದ್ದೀರಲ್ಲ, ಹಾಲಿನ ರೇಟು ಜಾಸ್ತಿ ಮಾಡ್ತೀನಿ ಅಂತೀರ. ಏನು ನೀವು ಹೇಳ್ತೀರಾ? ಅದಕ್ಕೆ 5 ml ಜಾಸ್ತಿ ಕೊಟ್ಟಿದ್ದೀವಿ. ಸಿದ್ದರಾಮಯ್ಯನವ್ರು ಹೇಳ್ತಾರೆ ಜಾಸ್ತಿ ಮಾಡ್ತಾ ಇರೋದು. ಇವಾಗ ಈ BJP ಅವರು ಕಾಂಗ್ರೆಸ್ ಮೇಲೆ ಹೇಳ್ತಾವ್ರೆ, ಕಾಂಗ್ರೆಸ್ ಅವರು BJP ಮೇಲೆ ಹೇಳ್ತಾರೆ ಹೊರತು ಜನರಿಗೆ ಅಭಿವೃದ್ಧಿ ಆಗೋ ಕೆಲಸ ಯಾವ ಗೌರ್ಮೆಂಟ್ ಮಾಡ್ತಾ ಇಲ್ಲ. ಹೌದು, ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಬಸ್ ಟಿಕೆಟ್ ದರ ಏರಿಕೆಗೆ ಸಂಪುಟ ಅನುಮೋದನೆ ನೀಡಿದೆ. ಬಸ್ ಪ್ರಯಾಣ ದರ 15% ಹೆಚ್ಚಳಕ್ಕೆ ಕ್ಯಾಬಿನೆಟ್ ಒಪ್ಪಿಗೆ ನೀಡಿದೆ. 15% ದರ ಏರಿಕೆ ಅಂದ್ರೆ 100 ರೂಪಾಯಿ ಇದ್ದ ಟಿಕೆಟ್ ದರಕ್ಕೆ ಇನ್ನು ಮುಂದೆ 115 ರೂಪಾಯಿ ಪಾವತಿಸಬೇಕು. ಸರ್ಕಾರಿ ಬಸ್ನಲ್ಲಿ 200 ರೂಪಾಯಿ ಕೊಟ್ಟು ಪ್ರಯಾಣಿಸುವವರು 230 ರೂಪಾಯಿ ಕೊಡಬೇಕು. ಬೆಂಗಳೂರಿನಿಂದ ವಿಜಯಪುರ, ಹುಬ್ಬಳ್ಳಿ ಮತ್ತು ಮಂಗಳೂರಿನ ಕಡೆ ಪ್ರಯಾಣಿಸುವವರು 75 ರೂಪಾಯಿ ಕೊಟ್ಟು ಟಿಕೆಟ್ ಅನ್ನ ಖರೀದಿಸಬೇಕು. ಅದೇ 15% ಜೆಂಟ್ಸ್ ಇದ್ರ ಮೇಲೆ ಹಾಕಬೇಕು ಅಂತ ಇವರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಇದು ಎಷ್ಟು ಮಟ್ಟಿಗೆ ನ್ಯಾಯ ಹೇಳಿ? ಜನಸಾಮಾನ್ಯರ ಮೇಲೆ ಹೊರೆ ಯಾವ ಥರ ಬೀಳುತ್ತೆ ಅಂತ ಇದೆ. ಹೊರೆ ಯಾವ ಥರ ಮೇಲೆ ಎಲ್ಲದ್ರ ಮೇಲೂ ಅವ್ರಿಗೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಈಗ ಟಿಕೆಟ್ ದರ 15% ಎಕ್ಸ್ಟ್ರಾ ಆದ್ರೂ ಕೂಡ ಚಿಲ್ಲರೆ ಇರಬೇಕು ಅವನ ಹತ್ರ. ಒಂದು ತಿಂಗು ಟಿಕೆಟ್ಗೆ ಅಕಸ್ಮಾತ್ ಚೇಂಜ್ ಇಲ್ಲ ಅಂದರೆ ಅವನು ಎಕ್ಸಸ್ ಕೊಟ್ಬಿಟ್ಟು ಹೋಗ್ತಾನೆ, ಅದು ಒಂದು ಹೊರೆ. ಅಕಸ್ಮಾತ್ ಪ್ಯಾಸೆಂಜರ್ ಏನಾದರೂ ಮರ್ತು ಬಿಟ್ಟು ಹಾಗೆ ಕಂಡಕ್ಟರ್ ಹೇಳ್ತಾರೆ ಇಳಿಬೇಕಾದ್ರೆ ಇಸ್ಕೊಳ್ಳಿ ಮರಿಬೇಡಿ ಅಂತ. ಅಕಸ್ಮಾತ್ ಅವ್ರು ಇಳಿದ್ಬಿಟ್ರೆ ಗಾಡಿ ಹೋಯ್ತು ಅಂತಂದರೆ ಅದು ಎಕ್ಸ್ಟ್ರಾ ದುಡ್ಡು ಅವ್ನಿಗೆ ಲಾಸ್ ಅಲ್ವಾ? ಅದು ಒಂಥರ ಹೊರೆ ಅಲ್ವಾ ಅವ್ರಿಗೆ? ಇನ್ನು ರಾಜ್ಯದಲ್ಲಿ ಗಾಯದ ಮೇಲೆ ಬರೆ ಎಂಬಂತೆ ಒಂದೆಡೆ ಮಹಿಳೆಯರಿಗೆ ಶಕ್ತಿ ಯೋಜನೆಯ ಉಚಿತ ಬಸ್ ಪ್ರಯಾಣ ಇದೆ, ಇನ್ನೊಂದೆಡೆ ಪುರುಷರ ಜೇಬಿಗೆ ಸರ್ಕಾರ ಕತ್ತರಿ ಹಾಕಿದೆ. ಇತ್ತ BMTCಯ ದರ 20 ರೂಪಾಯಿ ಇದ್ರೆ 15% ರೂಪಾಯಿ ಅಂದ್ರೆ 3 ರೂಪಾಯಿ ಏರಿಕೆಯಾಗುತ್ತೆ. ಎಲ್ಲ ಲೇಡೀಸ್ ಫ್ರೀ ಬಿಟ್ಟರು, ಆ ದುಡ್ಡು ಕಲೆಕ್ಟ್ ಮಾಡ್ಕೊಳಕ್ಕೆ ಜೆಂಟ್ಸ್ಗೆ ಜಾಸ್ತಿ ಮಾಡಿದ್ದಾರೆ. ಈ ಥರ ದರಗಳ ಏರಿಕೆಯ ಬಿಸಿ ಜನಸಾಮಾನ್ಯರ ಜೀವನದ ಮೇಲೆ ಯಾವ ಥರ ಹೊಡೆತ ಬೀಳೋದು? ತೊಂದರೆ ಆಗುತ್ತೆ, ಎಲ್ಲದರಲ್ಲೂ ಜಾಸ್ತಿ ತೊಂದರೆ ಆಗುತ್ತೆ. ಅವ್ರಿಗೆ ಬರೋ ಸಂಬಳಗಳು ಅದೇ ಸಂಬಳ ಇರುತ್ತೆ, ಕೂಲಿ ಮಾಡೋರ್ಗೆ ಅದೇ ಇರುತ್ತೆ, ಎಲ್ಲ ಜೆಂಟ್ಸ್ಗೆ ತೊಂದರೆ ಆಗುತ್ತೆ. ಜನಗಳು ಫ್ರೀ ಓಟ್ ಹಾಕೋದ್ರಿಂದ ಫ್ರೀ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿರ್ತಾರೆ. ಇವಾಗೆಲ್ಲ ಫ್ರೀ ಎಲ್ಲ ಓಟ್ ಹಾಕಾದ್ಮೇಲೆ ಎಲ್ಲಾದ್ರ ಮೇಲೆ ವಸೂಲಿ ಮಾಡ್ತಾ ಇರೋ ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ. ಇನ್ನು ಹೊಸ ದರಗಳು ಜನವರಿ 5ರಿಂದ ಜಾರಿಗೆ ಬರುತ್ತೆ. 10 ವರ್ಷಗಳ ಹಿಂದೆ ಪ್ರತಿನಿತ್ಯ 4 ನಿಗಮಗಳಿಗೆ ಡೀಸೆಲ್ ವೆಚ್ಚ 9.14 ಕೋಟಿ ರೂಪಾಯಿ ಇತ್ತು. ಇದೇ ವೆಚ್ಚ ಈಗ 13.21 ಕೋಟಿ ರೂಪಾಯಿ ತಲುಪಿದೆ. ಸಿಬ್ಬಂದಿ ವೆಚ್ಚ 12.81 ಕೋಟಿಯಿಂದ 18.36 ಕೋಟಿಗೆ ಏರಿಕೆಯಾಗಿದೆ. ಹೀಗಾಗಿ ದರ ಏರಿಕೆ ಮಾಡಲಾಗಿದೆ. ಆದರೆ ಶಕ್ತಿ ಯೋಜನೆ ಮುಂದುವರಿಯಲಿದೆ ಅಂತ ಕಾನೂನು ಸಚಿವ HK ಪಾಟೀಲ್ ತಿಳಿಸಿದ್ದಾರೆ. BSRTC, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಗಳ ಪ್ರಯಾಣದ ದರಗಳನ್ನು ಪರಿಷ್ಕರಿಸಬೇಕು ಅಂಥೇಳಿ 15% ಹೆಚ್ಚಳ ಮಾಡೋದಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ಸಚಿವ ಸಂಪುಟ ನೀಡಿದೆ.
ಒಟ್ಟಿನಲ್ಲಿ ಸಾರಿಗೆ ಇಲಾಖೆಗೆ ಬರೋಬ್ಬರಿ 6,468 ಕೋಟಿ ರೂಪಾಯಿ ಬಾಕಿ ಹೊರೆ ಇದೆ. ನಿರ್ವಹಣಾ ವೆಚ್ಚ ಹೆಚ್ಚಳದಿಂದ ತತ್ತರಿಸಿ ಹೋಗಿರುವ ಸಾರಿಗೆ ಸಂಸ್ಥೆ ಕೊಂಚ ನಿಟ್ಟುಸಿರು ಬಿಟ್ಟಿದೆ. ಆದರೆ ಇತ್ತ ಹೊಸ ವರ್ಷದ ಸಂಭ್ರಮದ ಗುಂಗಿನಲ್ಲಿರುವ ಗಂಡೈಗಳಿಗೆ ಟಿಕೆಟ್ ದರ ಏರಿಕೆಯ ಪೆಟ್ಟು ಬೀಳೋದಂತೂ ಪಕ್ಕ. ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.